ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ, ಇದರಿಂದ ಆಚಾರ್ಯ ಕೃಪಾ ಮತ್ತು ದ್ರೋಣರ ಪರಾಜಯ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅರ್ಜುನ ಒಬ್ಬರಾದ್ಮೇಲೆ ಒಬ್ಬರ ಹತ್ರ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಮೊದಲು ಕೃಪಾಚಾರ್ಯರು ಬರ್ತಾರೆ, ಆಮೇಲೆ ಅವ್ರ ಜೊತೆ ಯುದ್ಧ ಮಾಡ್ತಾನೆ, ಅವರು ಹೊರಟೋಗ್ತಾರೆ. ಆಮೇಲೆ ದ್ರೋಣಾಚಾರ್ಯರ ಮುಂದೆ ಬರ್ತಾನೆ, ಮತ್ತೆ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ನೀವು ಮೊದಲು ನನ್ನ ಮೇಲೆ ಶಸ್ತ್ರ ಪ್ರಯೋಗ ಮಾಡಬೇಕು, ನಾನು ಮೊದಲು ಶಸ್ತ್ರ ಪ್ರಯೋಗವನ್ನ ಮಾಡಬಾರದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೊದಲು ನೀವೇ ಶಸ್ತ್ರ ಪ್ರಯೋಗವನ್ನ ಮಾಡಿ ಅಂತ ಹೇಳ್ತಾನೆ. ಆಗ ಆಚಾರ್ಯ ದ್ರೋಣರು ಅರ್ಜುನನನ್ನ ಲಕ್ಷ್ಯವಾಗಿಸಿ, ಅಂದ್ರೆ ಗುರಿಯನ್ನಾಗಿಸಿ ಏನು ಮಾಡ್ತಾರೆ, 21 ಬಾಣಗಳನ್ನು ಬಿಡ್ತಾರೆ. ಆ ಬಾಣಗಳು ಇನ್ನೂ ಕೂಡ ಅರ್ಜುನನ ಹತ್ರ ಹೋಗಿರ್ಲಿಲ್ಲ, ಮಧ್ಯದಲ್ಲೇ ಅದನ್ನ ಕತ್ತರಿಸ್ಬಿಡ್ತಾನೆ. ಆಮೇಲೆ ಅವರು ಅರ್ಜುನನ ರಥಕ್ಕೆ 1,000 ಬಾಣಗಳನ್ನ ಸುರಿಸ್ತಾ ತಮ್ಮ ಅದ್ಭುತ ಕೈ ಚಳಕವನ್ನ ತೋರಿಸ್ತಾರೆ. ನಿನಗೆ ಬಿಟ್ರೆ ನೀನ್ ಈ ರೀತಿ ಮಾಡ್ದಿಯಲ್ಲ, ನಿನ್ನ ರಥಕ್ಕೆ ಬಿಡ್ತೀನಿ ಇರು ಅಂತಂದ್ಬಿಟ್ಟು 1000 ಬಾಣಗಳನ್ನ ಬಿಡ್ತಾರೆ. ಮತ್ತು ಅವನ ಶ್ವೇತವರ್ಣದ ಕುದುರೆಗಳನ್ನು ಕೂಡ ಗಾಯಗೊಳಿಸ್ತಾರೆ. ಈ ರೀತಿ ಇಬ್ರು ಕೂಡ ಒಬ್ಬರ ಮೇಲೆ ಒಬ್ಬರು ಸಮಾನ ರೀತಿಯಲ್ಲಿ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾರೆ. ಇಬ್ರು ಕೂಡ ವಿಖ್ಯಾತರಾದ ಪರಾಕ್ರಮಿಗಳೇ, ಅಂದ್ರೆ ಹೆಸರುವಾಸಿಯಾಗಿರುವಂಥವ್ರು, ಮತ್ತೆ ಅತ್ಯಂತ ತೇಜಸ್ವಿಗಳಾಗಿದ್ರು. ಇಬ್ಬರ ವೇಗವೂ ಕೂಡ ವಾಯುವಿನ ಹಾಗೆ ತೀವ್ರವಾಗಿತ್ತು. ಮತ್ತೆ ಇಬ್ರು ಕೂಡ ದಿವ್ಯಾಸ್ತ್ರಗಳ ಪ್ರಯೋಗವನ್ನ ತಿಳ್ಕೊಂಡಿದ್ರು. ಹೇಗೆ ದಿವ್ಯಾಸ್ತ್ರಗಳನ್ನ ಯೂಸ್ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ಬಾಣಗಳ ಮಳೆ ಸುರಿಸುತ್ತಾ ಅವರು ಅಲ್ಲಿ ನಿಂತಿದ್ದಂಥ ರಾಜರನ್ನ ಮೋಹಿಸೋದಕ್ಕೆ ಶುರು ಮಾಡ್ತಾರೆ. ಯುದ್ಧದ ಬಾಯಲ್ಲಿ ನಿಂತಿದ್ದಂತಹ ವೀರರು ವಿಸ್ಮಯದಿಂದ ಹೇಳ್ತಾ ಇದ್ರು, ಅಂದ್ರೆ ಯುದ್ಧ ನಡೆಯಂತ ಜಾಗದಲ್ಲೇ ಅವರು ವಿಸ್ಮಯರಾಗಿ ಮಾತಾಡ್ತಾ ಇದ್ದಾರೆ. ಯುದ್ಧ ಮಾಡೋದನ್ನ ಬಿಟ್ಟು ಅರ್ಜುನನನ್ನ ಬಿಟ್ರೆ ಬೇರೆ ಯಾರು ತಾನೇ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನ ಎದುರಿಸೋವಂಥವ್ರು, ಎದುರಿಸಬಲ್ಲರು, ಅಂದ್ರೆ ಅವನನ್ನು ಬಿಟ್ರೆ ಬೇರೆ ಯಾರು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಕ್ಷತ್ರಿಯ ಧರ್ಮ ಎಷ್ಟು ಕಠೋರವಾಗಿದೆ, ಇದರ ಕಾರಣದಿಂದ ಅರ್ಜುನ ಗುರುವಿನ ಜೊತೆನೆ ಹೋರಾಡಬೇಕಾಗಿದೆ. ಅಂದ್ರೆ ಕ್ಷತ್ರಿಯ ಧರ್ಮ ಅದು. ತನ್ನ ಮೇಲೆ ಯಾರು ಯುದ್ಧ ಮಾಡೋದಕ್ಕೆ ಬರ್ತಾರೋ ಅವ್ರು ಯಾರೇ ಆಗಿದ್ರು ಕೂಡ ಅವ್ರ ಜೊತೆ ಅವನು ಯುದ್ಧ ಮಾಡಲೇಬೇಕಲ್ವಾ. ಇಲ್ಲಿ ಗುರುಗಳ ಜೊತೆ ಯುದ್ಧ ಮಾಡುವಂತಹ ಒಂದು ಪರಿಸ್ಥಿತಿ ಅವನಿಗೆ ಬಂದಿದೆ ಅಂತಂದ್ಬಿಟ್ಟು ಈ ಕ್ಷತ್ರಿಯರ ಧರ್ಮ ಎಷ್ಟು ಕಠೋರ ಅಲ್ವಾ ಅಂತಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ದಾರೆ. ದ್ರೋಣಾಚಾರ್ಯರು ಐಂದ್ರ, ವಾಯವ್ಯ ಮತ್ತೆ ಆಗ್ನೇಯ ಇಂಥ ಅಸ್ತ್ರಗಳನ್ನೆಲ್ಲ ಅರ್ಜುನ ಮೇಲೆ ಬಿಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಅವನು ದಿವ್ಯಾಸ್ತ್ರಗಳ ಮೂಲಕ ಅವನು ನಷ್ಟ ಮಾಡಿ ಬಿಡ್ತಾ ಇದ್ದಾನೆ. ಈಗ ಕಾಡಲ್ಲಿದ್ದಾಗ ಅವನು ಇಂದ್ರನ ಲೋಕಕ್ಕೆ ಹೋಗಿರ್ತಾನೆ. ಅಲ್ಲಿ ಇಂದ್ರ ಮತ್ತೆ ಇನ್ನೂ ಬೇಕಾದಷ್ಟು ದೇವತೆಗಳಿರ್ತಾರಲ್ಲ, ಅವರೆಲ್ಲ ತಮ್ಮ ತಮ್ಮ ವಿದ್ಯೆಗಳನ್ನ ಹೇಳ್ಕೊಟ್ಟು ಅವನಿಗೆ ಬೇಕಾದಷ್ಟು ದಿವ್ಯಾಸ್ತ್ರಗಳನ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಇಲ್ಲಿ ಅವನು ಉಪಯೋಗ ಮಾಡ್ತಾ ಇದ್ದಾನೆ. ಆಕಾಶಚಾರಿ ದೇವತೆಗಳು ಆಚಾರ್ಯ ದ್ರೋಣರ ಪ್ರಶಂಸೆ ಮಾಡ್ತಾ ಹೇಳ್ತಾರೆ, ಎಲ್ಲ ದೈತ್ಯರ ಮತ್ತೆ ದೇವತೆಗಳ ಮೇಲೆ ವಿಜಯವನ್ನ ಪಡ್ಕೊಳ್ಳುವಂತ ಪ್ರಬಲ ಪ್ರತಾಪಿ ಅರ್ಜುನನ ಜೊತೆ ದ್ರೋಣಾಚಾರ್ಯರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ದುಷ್ಕರವಾದಂತಹ ಕಾರ್ಯ. ಯಾಕಂದ್ರೆ ಅವನು ಯುದ್ಧದಲ್ಲಿ ಸೋಲು ಅನ್ನೋದೇ ಇಲ್ಲ ಅರ್ಜುನನಿಗೆ, ಅವನು ಗೆದ್ದೇ ಗೆಲ್ತಾನೆ. ಅಂಥವನ ಜೊತೆ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ಗೆಲ್ಲೋದಕ್ಕೆ ಆಗೋಲ್ಲ ಅಂತಂದ್ಮೇಲೆ ಅವನ ಜೊತೆ ಯುದ್ಧ ಮಾಡಿ ಏನು ಪಡ್ಕೊಳ್ಳೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅವನೇ ಗೆಲ್ಲೋದು. ಯಾಕಂದರೆ ಅವನು ವಿಜಯಿ ಅಂತಂದ್ಬಿಟ್ಟು ಅವನು ಅನ್ನಿಸ್ಕೊಂಡಿದ್ದಾನಲ್ವಾ. ದೈತ್ಯರ ಮೇಲೆ ಆಗಲಿ ದೇವತೆಗಳ ಮೇಲೆ ಆಗಲಿ ಅವನೇ ವಿಜಯವನ್ನು ಪಡ್ಕೊಳ್ಳೋದು ಅಂತಂದ್ಬಿಟ್ಟು ಇವರೆಲ್ಲ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅರ್ಜುನನಿಗೆ ಯುದ್ಧ ಕಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕಿರುತ್ತೆ. ಅವನು ಗುರಿ ಹಿಟ್ಟು ಹೊಡೆಯೋದ್ರಲ್ಲಿ ಯಾವತ್ತೂ ತಪ್ತಾ ಇರಲಿಲ್ಲ. ಅವನ ಕೈಯಲ್ಲಿ ಬಹಳ ಕೌಶಲ್ಯ ಇರುತ್ತೆ. ಅವನು ದೂರದ ತನಕ ತನ್ನ ಬಾಣಗಳನ್ನು ಎಸಿತಾ ಇದ್ದ. ಅಂದರೆ ಅದೆಲ್ಲ ಒಂದು ಕಲೆ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಅವನು ಕರಗತ ಮಾಡ್ಕೊಂಡಿರ್ತಾನೆ. ಏನು ಬೇಕಾದರೂ ತನ್ನ ಬಾಣಗಳಿಂದ ಅವನು ಮಾಡ್ತಾ ಇದ್ದ. ಎಷ್ಟೇ ದೂರದವರೆಗೂ ಕೂಡ ಬಾಣಗಳನ್ನು ಬಿಡ್ತಾ ಇದ್ದ, ಎಸಿತಾ ಇದ್ದ. ಇದೆಲ್ಲವನ್ನ ನೋಡಿ ಆಚಾರ್ಯ ದ್ರೋಣರಿಗೂ ಕೂಡ ಬಹಳ ವಿಸ್ಮಯವಾಗ್ತಿತ್ತು. ಗಾಂಡಿವ ಧನಸ್ಸನ್ನ ಮೇಲೆ ಎತ್ತಿ ಹರ್ಷದಿಂದ ತುಂಬಿದ್ದ ಅರ್ಜುನ ಯಾವಾಗ ಎರಡೂ ಕೈಗಳಿಂದ ಎಳಿತಾ ಇದ್ನೋ ಆ ಸಮಯದಲ್ಲಿ ಬಾಣಗಳ ಸುರಿಮಳೆಯಿಂದ ಆಕಾಶನೇ ತುಂಬ ಹೋಗ್ತಾ ಇತ್ತು. ಮತ್ತೆ ನೋಡುವವರು ಆಶ್ಚರ್ಯದಿಂದ ಧನ್ಯ ಧನ್ಯ ಅಂತ ಹೇಳಿ ಅವನನ್ನು ಕೊಂಡಾಡ್ತಾ ಇದ್ರು. ಯಾವಾಗ ಆಚಾರ್ಯರ ರಥದ ಹತ್ರ ಲಕ್ಷಾಂತರ ಬಾಣಗಳ ಮಳೆ ಆಗೋದಕ್ಕೆ ಶುರುವಾಯಿತೋ ಆಗ ಅವರು ರಥದ ಸಹಿತ ಮುಚ್ಚೆ ಹೋದ್ರು.
ಆಗ ಸೇನೆಯಲ್ಲಿ ಬಹಳ ಹಾಹಾಕಾರ ಆಗೋಗುತ್ತೆ. ದ್ರೋಣಾಚಾರ್ಯರ ರಥದ ಧ್ವಜ ಕತ್ತರಿಸಿ ಹೋಗಿತ್ತು, ಕವಚ ಎಲ್ಲ ತುಂಡು ಆಗೋಗಿತ್ತು, ಮತ್ತು ಅವರ ಶರೀರ ಬಾಣಗಳಿಂದ ಶತವಿಕ್ಷತವಾಗಿತ್ತು. ಅಂದರೆ ಏನೋ ಫುಲ್ಲು ಬಾಣಗಳೆಲ್ಲ ಆ ಶರೀರಕ್ಕೆ ಚುಚ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವರು ಸ್ವಲ್ಪ ಅವಕಾಶ ಸಿಕ್ಕಿದ ತಕ್ಷಣ ತಮ್ಮ ಶೀಘ್ರಗಾಮಿ ಕುದುರೆಗಳನ್ನು, ಅಂದರೆ ಫಾಸ್ಟಾಗಿ ಓಡುತ್ತಲ್ಲ ಕುದುರೆಗಳು, ಅಂತ ಕುದುರೆಗಳನ್ನು ಓಡಿಸ್ಕೊಂಡು ತಕ್ಷಣ ರಣಭೂಮಿಯಿಂದ ಅವರು ಹೊರಗಡೆ ಬರ್ತಾರೆ. ನೋಡಿ, ಇಲ್ಲಿ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಕೂಡ ಸೋಲಿಸ್ಬಿಡ್ತಾನವನು. ಸೊ ಈಗ ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯ ಇಬ್ಬರನ್ನು ಕೂಡ ಅವನು ಸೋಲಿಸ್ತಾನೆ. ಅವರು ಈ ರಣಭೂಮಿಯನ್ನು ಬಿಟ್ಟು ಓಡೋಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.